ಸೊ ಮೋಟೋರೋಲಾ ಅವರು ಒಂದು ಫ್ಲ್ಯಾಗ್ಶಿಪ್ ಕಿಲ್ಲರ್ ಫೋನ್ನ ಲಾಂಚ್ ಮಾಡಿದ್ದಾರೆ, Motorola H30 Ultra. ಸೊ ಇದರಲ್ಲಿ ಮೋಸ್ಟ್ ಎಕ್ಸೈಟಿಂಗ್ ಕಾಂಪೊನೆಂಟ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ, ಅದು ಬಂದು ಅದರ ಕ್ಯಾಮ್ರಾ ಸೆಟಪ್. ಇದರಲ್ಲಿ ಸಿಂಗಲ್ ಕ್ಯಾಮ್ರಾ ಸೆಟಪ್ ಬಂದು ನಿಮಗೆ 200 ಮೆಗಾಪಿಕ್ಸೆಲ್ ಕೊಟ್ಟವ್ರೆ. ಸೊ ಇಲ್ಲಿ ಕ್ಯಾಮ್ರಾ ಸೆಟಪ್ ಬಗ್ಗೆ ಹಾಗೆ ಮೊದಲನಾಗಿ ಇಲ್ಲಿ ಕ್ಯಾಮ್ರಾ ಸೆಟಪ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ ಅಂದರೆ 200 ಮೆಗಾಪಿಕ್ಸೆಲ್ ನಿಮಗೂ OIS ಸಿಗುತ್ತೆ, 200 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಹಾಗೆ 50 ಮೆಗಾಪಿಕ್ಸೆಲ್ ಬಂದು ನಿಮಗೆ ಅಲ್ಟ್ರಾ ವೈಡ್ ಕೊಟ್ಟವ್ರೆ. ಹಾಗೆ 12 ಮೆಗಾಪಿಕ್ಸೆಲ್ ಬಂದು ನಿಮಗೆ ಟೆಲಿಫೋಟೋ ಲೆನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಕ್ರೋ ಆ್ಯಂಡ್ ಮೈಕ್ರೋ ಲೆನ್ಸ್ ಕತೆ ಮುಗೀತು ಈಗ. ಹಾಗೆ ಇದು ಒಂದು ಫ್ಲ್ಯಾಗ್ಶಿಪ್ ಕಿಲ್ಲರ್ ಫೋನ್ ಇರೋದರಿಂದ ನಿಮಗೆ ಇಲ್ಲಿ ಪ್ರೊಸೆಸರ್ ಸೆಟಪ್ ಬಂದು ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ ಸಿಗುತ್ತೆ. ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡ್ತೀರಾ ಅಂದರೆ 4610 mAh ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ ವಿತ್ 125 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಜೊತೆಗೆ. ಹಾಗೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಬಂದು 50 ವಾಟ್ಸ್ ಸಪೋರ್ಟ್ ಆಗುತ್ತೆ, ಪ್ಲಸ್ 10 ವಾಟ್ಸ್ ಬಂದು ಇಲ್ಲಿ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಹಾಗೆ ಇಲ್ಲಿ ಡಿಸ್ಪ್ಲೇ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ನಿಮಗೆ 6.7 ಇಂಚಸ್ ಫುಲ್ HD ಪ್ಲಸ್ POLED AMOLED ಡಿಸ್ಪ್ಲೇ ಸಿಗುತ್ತೆ ವಿತ್ 144 Hz ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ಆ್ಯಂಡ್ ಫ್ರಂಟ್ ಸೈಡ್ಸ್ ಬಂದು ನಿಮಗೆ ಗೋರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನೆಕ್ಟಿವಿಟಿ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ನಿಮಗೆ 5G 13 ಬ್ಯಾಂಡ್ ಸಪೋರ್ಟ್ ಆಗುತ್ತೆ, ವೈಫೈ ಕಾಲಿಂಗ್ ಇದೆ, 4G ವಾಲ್ಟ್ ಸಪೋರ್ಟ್ ಆಗುತ್ತೆ, ವೈಫೈ 6 ಇದೆ, ಬ್ಲೂಟೂತ್ 5.2 ಸಪೋರ್ಟ್ ಆಗುತ್ತೆ, ಹಾಗೆ NFC ಕೂಡ ಸಪೋರ್ಟ್ ಆಗುತ್ತೆ. ಹಾಗೆ ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ಬ್ಯಾಕ್ ಸೈಡ್ ಕ್ಯಾಮ್ರಾ ಸೆಟಪ್ ಬಂದು ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ. ಅಲ್ಲಿ 200 ಮೆಗಾಪಿಕ್ಸೆಲ್ ನಿಮಗೆ OIS ಸಿಗುತ್ತೆ, ಪ್ಲಸ್ 50 ಮೆಗಾಪಿಕ್ಸೆಲ್ ಬಂದು ನಿಮಗೆ ಅಲ್ಟ್ರಾ ವೈಡ್ ಸಿಗುತ್ತೆ, ಹಾಗೆ ಪ್ಲಸ್ 12 ಮೆಗಾಪಿಕ್ಸೆಲ್ ಬಂದು ನಿಮಗೆ ಟೆಲಿಫೋಟೋ ಲೆನ್ಸ್ ಸಿಗುತ್ತೆ. ಸೊ ಇಲ್ಲಿ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಲೆನ್ಸ್ ಕತೆ ಮುಗೀತು. ಹಾಗೆ ಫ್ರಂಟ್ ಸೈಡ್ ಕ್ಯಾಮ್ರಾ ಸೆಟಪ್ ಬಂದು ನಿಮಗೆ 32 ಮೆಗಾಪಿಕ್ಸೆಲ್ ಕೊಟ್ಟರೆ. ಇಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ನಿಮಗೆ OIS ಸಪೋರ್ಟ್ ಆಗುತ್ತೆ. ನಿಮಗೆ ವೀಡಿಯೋಸ್ನ ಶೂಟ್ ಮಾಡ್ತೀರಾ ಅಂದರೆ ಬ್ಯಾಕ್ ಸೈಡ್ ಸೆಟಪಲ್ಲಿ ನೀವು 8K ವೀಡಿಯೋಸ್ನ ಶೂಟ್ ಮಾಡ್ಬೋದು 30 FPS ಅಲ್ಲಿ. ಹಾಗೆ ಫ್ರಂಟ್ ಸೈಡ್ ಸೆಟಪಲ್ಲಿ ನೀವು 4K ವೀಡಿಯೋಸ್ನ ಶೂಟ್ ಮಾಡ್ಬೋದು 30 FPS ಅಲ್ಲಿ. ಸೊ ಹಾಗೆ ಇಲ್ಲಿ OS ಆ್ಯಂಡ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ನಿಮಗೆ Android 12 ಬಂದು ಔಟ್ ಆಫ್ ದ ಬಾಕ್ಸ್ ಸಿಗುತ್ತೆ. ಸೊ ಮೋಟೋರೋಲಾ ಫೋನ್ ಇರುವುದರಿಂದ ನಿಮಗೆ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗೆ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ 3 ಇಯರ್ಸ್ ಆಫ್ ನಿಮಗೆ ಮೇಜರ್ ಅಪ್ಡೇಟ್ಸ್ ಇರುತ್ತೆ, ಹಾಗೆ 4 ಇಯರ್ಸ್ ಆಫ್ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಇರುತ್ತೆ. ಸೊ ಹಾಗೆ ಇದರಲ್ಲಿ ನಿಮಗೆ ಡಾಲ್ಬಿ ಅಟ್ಮಾಸ್ ಸ್ಟೀರಿಯೋ ಸ್ಪೀಕರ್ಸ್ ಕೊಟ್ಟವ್ರೆ. ಸೊ ಇಲ್ಲಿ ನಿಮಗೆ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಬಂದು ತುಂಬ ಒಳ್ಳೆ ಸಿಗುತ್ತೆ. ಸೊ ಇದಾಯಿತು ಓವರ್ ಸ್ಪೆಸಿಫಿಕೇಷನ್ ಆಫ್ Motorola H30 Ultra. ಸೊ ಈ ಫೋನ್ ನಿಮಗೆ ಇಷ್ಟ ಆಗಿದೆ, ಪರ್ಚೇಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದೆ ಅಂದರೆ ಅಫಿಷಿಯಲ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಅಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.